ನೋಡಿ, ಪ್ರಮುಖವಾಗಿ ಉದ್ಭವ ಆಗುವಂತ ಪ್ರಶ್ನೆ ಈ ಬ್ಯಾನ್ ಅನ್ನೋದನ್ನ ಪಾಕಿಸ್ತಾನಕ್ಕೆ ಮಾಡ್ತಾ ಇದೀವಿ, ಟರ್ಕಿಗೂ ಕೂಡ ಮಾಡ್ತಾ ಇದೀವಿ. ಚೀನಾಗೆ ಯಾಕೆ ನಾವು ಬ್ಯಾನ್ ಅನ್ನ ಮಾಡ್ತಾ ಇಲ್ಲ? ಅದರ ಬಿಸಿನ ಮುಟ್ಟಿಸ್ಬೇಕಲ್ವಾ ಚೀನಾಗೆ? ಕಾರಣ ಇಷ್ಟೇ, ಭಾರತದ ವಿರುದ್ಧ ಸದಾ ಷಡ್ಯಂತ್ರವನ್ನ ಚೀನಾ ಮಾಡ್ತಾನೆ ಬರುತ್ತೆ. ಇವತ್ತು ನಿನ್ನೆದಲ್ಲ, ಬಹಳ ವರ್ಷಗಳಿಂದ. ಈ ಆಪರೇಷನ್ ಸಿಂಧೂರ ಸ್ಟಾರ್ಟ್ ಆದ್ಮೇಲೆ, ಗಡಿ ಭಾಗದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆದ್ಮೇಲೆ, ಪಾಕಿಸ್ತಾನ ಪುಕಪುಕ ಅಂತೇಳಿ ಬೆದರ್ಕೊಂಡು ಮೂಲೆಗೆ ಸೇರುವಂತ ಸಂದರ್ಭದಲ್ಲಿ ಚೀನಾ ಹೇಳ್ಕೊಳ್ಳುತ್ತೆ ನಾವು ಅವ್ರ ಜೊತೆ ನಿಂತಿದ್ದೀವಿ ಅಂತೇಳಿ. ಅಷ್ಟೇ ಯಾಕೆ, ಅವ್ರಿಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕೊಟ್ಟಿದ್ದು, ಫೈಟರ್ ಜೆಟ್ ಅನ್ನ ಕೊಟ್ಟಿರೋದು ಕೂಡ ಚೀನಾನೇ. ಹಾಗಾಗಿ ನಾವೆಲ್ಲ ಯಾಕೆ ಸೇರ್ಕೊಂಡು ಬಾಯ್ಕಾಟ್ ಚೀನಾ ಕೂಗನ್ನ, ಧ್ವನಿಯನ್ನ ಎತ್ತುವಂತ ಕೆಲಸವನ್ನ ಮಾಡಬಾರ್ದು? ಮಾಡಬಹುದು, ಆದ್ರೂ ಕೂಡ ಚೀನಿ ವಸ್ತುಗಳ ಬಾಯ್ಕಾಟ್ ಅನ್ನ ಮಾಡೋದಕ್ಕಾಗೋದಿಲ್ಲ ಅಂತ. ಯಾಕೆ? ಚೀನಾ ನಮ್ಮ ನೆರೆಯ ಜೊತೆಗೆ ಅತಿ ದೊಡ್ಡ ಆರ್ಥಿಕತೆ ದೇಶ. ಭಾರತದ ಜೊತೆ ಚೀನಾ ದೊಡ್ಡ ಮಟ್ಟದ ವ್ಯಾಪಾರವನ್ನ ಇಟ್ಟುಕೊಂಡಿದೆ. ಆ ವ್ಯವಹಾರ ಏಕಾಏಕಿ ನಿಲ್ಲಿಸೋದು ತುಂಬಾನೇ ಕಷ್ಟ ಅಂತ ಹೇಳ್ತಾರೆ. ಅಮೆರಿಕಾಗೆ ಚೀನಾ ಸೆಡ್ಡು ಹೊಡೆದಿದೆ. ಕಡಿಮೆ ಬೆಲೆಗೆ ವಸ್ತುಗಳನ್ನ ತಯಾರು ಮಾಡ್ತಾ ಇದೆ ಈ ಚೀನಾ. ದೀಪಾವಳಿಗೆ ಪಟಾಕಿಯಿಂದ ದೀಪವೂ ಕೂಡ ಚೀನಾ ಮಾರುತ್ತೆ, ಹೋಳಿ ಹಬ್ಬಕ್ಕೆ ಬಣ್ಣ ಮಾರುತ್ತೆ, ರಕ್ಷಾ ಬಂಧನಕ್ಕೆ ರಾಖಿ ಮಾರುತ್ತೆ. ಭಾರತದ ಮಾರುಕಟ್ಟೆ ಮೇಲೆ ಹಿಡಿತವನ್ನ ಸಾಧಿಸಿದೆ ಚೀನಾ. ಅಮೆರಿಕ ಬಿಟ್ಟರೆ ಹೆಚ್ಚು ವ್ಯಾಪಾರ ಮಾಡದೆ ಚೀನಾ ಜೊತೆ ಭಾರತ. ಚೀನಾಗೆ ಭಾರತದಿಂದ $14 ಬಿಲಿಯನ್ ವಸ್ತು ರಫ್ತಾಗುತ್ತೆ. ಭಾರತಕ್ಕೆ ಚೀನಾ $126 ಬಿಲಿಯನ್ ವಸ್ತುನ ಮಾರುತ್ತೆ. ಚಿಪ್ ಇಂದ ಹಿಡಿದು ಚಿಕ್ಕ ಪುಟ್ಟ ವಸ್ತುಗಳಿಗೂ ಕೂಡ ಇವತ್ತು ಚೀನಾದ ಮೇಲೆ ನಾವು ಅವಲಂಬಿತರಾಗಿದ್ದೀವಿ. ಆದ್ರಿಂದ ಭಾರತಕ್ಕೆ ಚೀನಾ ಅನಿವಾರ್ಯವಾಗಿದೆ. ನಾವು ಬ್ಯಾನ್ ಅನ್ನ ಶುರು ಮಾಡ್ಕೊಂಡೋದ್ರೆ ಚೀನಾ ನಮಗೆ ಅನಿವಾರ್ಯ ಆಗುವ ಸಂದರ್ಭ ದೂರ ಆಗುತ್ತೆ. ಯೋಚನೆ ಮಾಡಿ. ಹೀಗಾಗಿ ಬ್ಯಾನ್ ನೋಡಿ, ಪ್ರಮುಖವಾಗಿ ಉದ್ಭವ ಆಗುವಂತ ಪ್ರಶ್ನೆ ಈ ಬ್ಯಾನ್ ಅನ್ನೋದನ್ನ ಪಾಕಿಸ್ತಾನಕ್ಕೆ ಮಾಡ್ತಾ ಇದೀವಿ, ಟರ್ಕಿಗೂ ಕೂಡ ಮಾಡ್ತಾ ಇದೀವಿ. ಚೀನಾಗೆ ಯಾಕೆ ನಾವು ಬ್ಯಾನ್ ಅನ್ನ ಮಾಡ್ತಾ ಇಲ್ಲ? ಅದರ ಬಿಸಿನ ಮುಟ್ಟಿಸ್ಬೇಕಲ್ವಾ ಚೀನಾಗೆ? ಕಾರಣ ಇಷ್ಟೇ, ಭಾರತದ ವಿರುದ್ಧ ಸದಾ ಷಡ್ಯಂತ್ರವನ್ನ ಚೀನಾ ಮಾಡ್ತಾನೆ ಬರುತ್ತೆ. ಇವತ್ತು ನಿನ್ನೆದಲ್ಲ, ಬಹಳ ವರ್ಷಗಳಿಂದ. ಈ ಆಪರೇಷನ್ ಸಿಂಧೂರ ಸ್ಟಾರ್ಟ್ ಆದ್ಮೇಲೆ, ಗಡಿ ಭಾಗದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆದ್ಮೇಲೆ, ಪಾಕಿಸ್ತಾನ ಪುಕಪುಕ ಅಂತೇಳಿ ಬೆದರ್ಕೊಂಡು ಮೂಲೆಗೆ ಸೇರುವಂತ ಸಂದರ್ಭದಲ್ಲಿ ಚೀನಾ ಹೇಳ್ಕೊಳ್ಳುತ್ತೆ ನಾವು ಅವ್ರ ಜೊತೆ ನಿಂತಿದ್ದೀವಿ ಅಂತೇಳಿ. ಅಷ್ಟೇ ಯಾಕೆ, ಅವ್ರಿಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕೊಟ್ಟಿದ್ದು, ಫೈಟರ್ ಜೆಟ್ ಅನ್ನ ಕೊಟ್ಟಿರೋದು ಕೂಡ ಚೀನಾನೇ. ಹಾಗಾಗಿ ನಾವೆಲ್ಲ ಯಾಕೆ ಸೇರ್ಕೊಂಡು ಬಾಯ್ಕಾಟ್ ಚೀನಾ ಕೂಗನ್ನ, ಧ್ವನಿಯನ್ನ ಎತ್ತುವಂತ ಕೆಲಸವನ್ನ ಮಾಡಬಾರ್ದು? ಮಾಡಬಹುದು, ಆದ್ರೂ ಕೂಡ ಚೀನಿ ವಸ್ತುಗಳ ಬಾಯ್ಕಾಟ್ ಅನ್ನ ಮಾಡೋದಕ್ಕಾಗೋದಿಲ್ಲ ಅಂತ. ಯಾಕೆ? ಚೀನಾ ನಮ್ಮ ನೆರೆಯ ಜೊತೆಗೆ ಅತಿ ದೊಡ್ಡ ಆರ್ಥಿಕತೆ ದೇಶ. ಭಾರತದ ಜೊತೆ ಚೀನಾ ದೊಡ್ಡ ಮಟ್ಟದ ವ್ಯಾಪಾರವನ್ನ ಇಟ್ಟುಕೊಂಡಿದೆ. ಆ ವ್ಯವಹಾರ ಏಕಾಏಕಿ ನಿಲ್ಲಿಸೋದು ತುಂಬಾನೇ ಕಷ್ಟ ಅಂತ ಹೇಳ್ತಾರೆ. ಅಮೆರಿಕಾಗೆ ಚೀನಾ ಸೆಡ್ಡು ಹೊಡೆದಿದೆ. ಕಡಿಮೆ ಬೆಲೆಗೆ ವಸ್ತುಗಳನ್ನ ತಯಾರು ಮಾಡ್ತಾ ಇದೆ ಈ ಚೀನಾ. ದೀಪಾವಳಿಗೆ ಪಟಾಕಿಯಿಂದ ದೀಪವೂ ಕೂಡ ಚೀನಾ ಮಾರುತ್ತೆ, ಹೋಳಿ ಹಬ್ಬಕ್ಕೆ ಬಣ್ಣ ಮಾರುತ್ತೆ, ರಕ್ಷಾ ಬಂಧನಕ್ಕೆ ರಾಖಿ ಮಾರುತ್ತೆ. ಭಾರತದ ಮಾರುಕಟ್ಟೆ ಮೇಲೆ ಹಿಡಿತವನ್ನ ಸಾಧಿಸಿದೆ ಚೀನಾ. ಅಮೆರಿಕ ಬಿಟ್ಟರೆ ಹೆಚ್ಚು ವ್ಯಾಪಾರ ಮಾಡದೆ ಚೀನಾ ಜೊತೆ ಭಾರತ. ಚೀನಾಗೆ ಭಾರತದಿಂದ $14 ಬಿಲಿಯನ್ ವಸ್ತು ರಫ್ತಾಗುತ್ತೆ. ಭಾರತಕ್ಕೆ ಚೀನಾ $126 ಬಿಲಿಯನ್ ವಸ್ತುನ ಮಾರುತ್ತೆ. ಚಿಪ್ ಇಂದ ಹಿಡಿದು ಚಿಕ್ಕ ಪುಟ್ಟ ವಸ್ತುಗಳಿಗೂ ಕೂಡ ಇವತ್ತು ಚೀನಾದ ಮೇಲೆ ನಾವು ಅವಲಂಬಿತರಾಗಿದ್ದೀವಿ. ಆದ್ರಿಂದ ಭಾರತಕ್ಕೆ ಚೀನಾ ಅನಿವಾರ್ಯವಾಗಿದೆ. ನಾವು ಬ್ಯಾನ್ ಅನ್ನ ಶುರು ಮಾಡ್ಕೊಂಡೋದ್ರೆ ಚೀನಾ ನಮಗೆ ಅನಿವಾರ್ಯ ಆಗುವ ಸಂದರ್ಭ ದೂರ ಆಗುತ್ತೆ. ಯೋಚನೆ ಮಾಡಿ. ಹೀಗಾಗಿ ಬ್ಯಾನ್ ನೋಡಿ, ಪ್ರಮುಖವಾಗಿ ಉದ್ಭವ ಆಗುವಂತ ಪ್ರಶ್ನೆ ಈ ಬ್ಯಾನ್ ಅನ್ನೋದನ್ನ ಪಾಕಿಸ್ತಾನಕ್ಕೆ ಮಾಡ್ತಾ ಇದೀವಿ, ಟರ್ಕಿಗೂ ಕೂಡ ಮಾಡ್ತಾ ಇದೀವಿ. ಚೀನಾಗೆ ಯಾಕೆ ನಾವು ಬ್ಯಾನ್ ಅನ್ನ ಮಾಡ್ತಾ ಇಲ್ಲ? ಅದರ ಬಿಸಿನ ಮುಟ್ಟಿಸ್ಬೇಕಲ್ವಾ ಚೀನಾಗೆ? ಕಾರಣ ಇಷ್ಟೇ, ಭಾರತದ ವಿರುದ್ಧ ಸದಾ ಷಡ್ಯಂತ್ರವನ್ನ ಚೀನಾ ಮಾಡ್ತಾನೆ ಬರುತ್ತೆ. ಇವತ್ತು ನಿನ್ನೆದಲ್ಲ, ಬಹಳ ವರ್ಷಗಳಿಂದ. ಈ ಆಪರೇಷನ್ ಸಿಂಧೂರ ಸ್ಟಾರ್ಟ್ ಆದ್ಮೇಲೆ, ಗಡಿ ಭಾಗದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆದ್ಮೇಲೆ, ಪಾಕಿಸ್ತಾನ ಪುಕಪುಕ ಅಂತೇಳಿ ಬೆದರ್ಕೊಂಡು ಮೂಲೆಗೆ ಸೇರುವಂತ ಸಂದರ್ಭದಲ್ಲಿ ಚೀನಾ ಹೇಳ್ಕೊಳ್ಳುತ್ತೆ ನಾವು ಅವ್ರ ಜೊತೆ ನಿಂತಿದ್ದೀವಿ ಅಂತೇಳಿ. ಅಷ್ಟೇ ಯಾಕೆ, ಅವ್ರಿಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕೊಟ್ಟಿದ್ದು, ಫೈಟರ್ ಜೆಟ್ ಅನ್ನ ಕೊಟ್ಟಿರೋದು ಕೂಡ ಚೀನಾನೇ. ಹಾಗಾಗಿ ನಾವೆಲ್ಲ ಯಾಕೆ ಸೇರ್ಕೊಂಡು ಬಾಯ್ಕಾಟ್ ಚೀನಾ ಕೂಗನ್ನ, ಧ್ವನಿಯನ್ನ ಎತ್ತುವಂತ ಕೆಲಸವನ್ನ ಮಾಡಬಾರ್ದು? ಮಾಡಬಹುದು, ಆದ್ರೂ ಕೂಡ ಚೀನಿ ವಸ್ತುಗಳ ಬಾಯ್ಕಾಟ್ ಅನ್ನ ಮಾಡೋದಕ್ಕಾಗೋದಿಲ್ಲ ಅಂತ. ಯಾಕೆ? ಚೀನಾ ನಮ್ಮ ನೆರೆಯ ಜೊತೆಗೆ ಅತಿ ದೊಡ್ಡ ಆರ್ಥಿಕತೆ ದೇಶ.
ಭಾರತದ ಜೊತೆ ಚೀನಾ ದೊಡ್ಡ ಮಟ್ಟದ ವ್ಯಾಪಾರವನ್ನ ಇಟ್ಟುಕೊಂಡಿದೆ. ಆ ವ್ಯವಹಾರ ಏಕಾಏಕಿ ನಿಲ್ಲಿಸೋದು ತುಂಬಾನೇ ಕಷ್ಟ ಅಂತ ಹೇಳ್ತಾರೆ. ಅಮೆರಿಕಾಗೆ ಚೀನಾ ಸೆಡ್ಡು ಹೊಡೆದಿದೆ. ಕಡಿಮೆ ಬೆಲೆಗೆ ವಸ್ತುಗಳನ್ನ ತಯಾರು ಮಾಡ್ತಾ ಇದೆ ಈ ಚೀನಾ. ದೀಪಾವಳಿಗೆ ಪಟಾಕಿಯಿಂದ ದೀಪವೂ ಕೂಡ ಚೀನಾ ಮಾರುತ್ತೆ. ಹೋಳಿ ಹಬ್ಬಕ್ಕೆ ಬಣ್ಣ ಮಾರುತ್ತೆ. ರಕ್ಷಾ ಬಂಧನಕ್ಕೆ ರಾಖಿ ಮಾರುತ್ತೆ. ಭಾರತದ ಮಾರುಕಟ್ಟೆ ಮೇಲೆ ಹಿಡಿತವನ್ನ ಸಾಧಿಸಿದೆ ಚೀನಾ. ಅಮೆರಿಕ ಬಿಟ್ಟರೆ ಹೆಚ್ಚು ವ್ಯಾಪಾರ ಮಾಡದೆ ಚೀನಾ ಜೊತೆ ಭಾರತ. ಚೀನಾಗೆ ಭಾರತದಿಂದ $14 ಬಿಲಿಯನ್ ವಸ್ತು ರಫ್ತಾಗುತ್ತೆ. ಭಾರತಕ್ಕೆ ಚೀನಾ $126 ಬಿಲಿಯನ್ ವಸ್ತುನ ಮಾರುತ್ತೆ. ಚಿಪ್ ಇಂದ ಹಿಡಿದು ಚಿಕ್ಕ ಪುಟ್ಟ ವಸ್ತುಗಳಿಗೂ ಕೂಡ ಇವತ್ತು ಚೀನಾದ ಮೇಲೆ ನಾವು ಅವಲಂಬಿತರಾಗಿದ್ದೀವಿ. ಆದ್ರಿಂದ ಭಾರತಕ್ಕೆ ಚೀನಾ ಅನಿವಾರ್ಯವಾಗಿದೆ. ನಾವು ಬ್ಯಾನ್ ಅನ್ನ ಶುರು ಮಾಡ್ಕೊಂಡೋದ್ರೆ ಚೀನಾ ನಮಗೆ ಅನಿವಾರ್ಯ ಆಗುವ ಸಂದರ್ಭ ದೂರ ಆಗತ್ತೆ. ಯೋಚನೆ ಮಾಡಿ. ಹೀಗಾಗಿ ಬ್ಯಾನ್ ನೋಡಿ, ಪ್ರಮುಖವಾಗಿ ಉದ್ಭವ ಆಗುವಂತ ಪ್ರಶ್ನೆ, ಈ ಬ್ಯಾನ್ ಅನ್ನೋದನ್ನ ಪಾಕಿಸ್ತಾನಕ್ಕೆ ಮಾಡ್ತಾ ಇದೀವಿ, ಟರ್ಕಿಗೂ ಕೂಡ ಮಾಡ್ತಾ ಇದೀವಿ. ಚೀನಾಗೆ ಯಾಕೆ ನಾವು ಬ್ಯಾನ್ ಅನ್ನ ಮಾಡ್ತಾ ಇಲ್ಲ? ಅದರ ಬಿಸಿನ ಮುಟ್ಟಿಸ್ಬೇಕಲ್ವಾ ಚೀನಾಗೆ? ಕಾರಣ ಇಷ್ಟೇ, ಭಾರತದ ವಿರುದ್ಧ ಸದಾ ಷಡ್ಯಂತ್ರವನ್ನ ಚೀನಾ ಮಾಡ್ತಾನೆ ಬರುತ್ತೆ. ಇವತ್ತು ನೆನೆದಲ್ಲ, ಬಹಳ ವರ್ಷಗಳಿಂದ. ಈ ಆಪರೇಷನ್ ಸಿಂಧೂರ ಸ್ಟಾರ್ಟ್ ಆದ್ಮೇಲೆ, ಗಡಿ ಭಾಗದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆದ್ಮೇಲೆ, ಪಾಕಿಸ್ತಾನ ಪುಕ ಅಂತೇಳಿ ಬೆದರ್ಕೊಂಡು ಮೂಲೆಗೆ ಸೇರುವಂತ ಸಂದರ್ಭದಲ್ಲಿ ಚೀನಾ ಹೇಳ್ಕೊಳ್ಳುತ್ತೆ ನಾವು ಅವ್ರ ಜೊತೆ ನಿಂತಿದ್ದೀವಿ ಅಂತೇಳಿ. ಅಷ್ಟೇ ಯಾಕೆ, ಅವ್ರಿಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕೊಟ್ಟಿದ್ದು, ಫೈಟರ್ ಜೆಟ್ ಅನ್ನ ಕೊಟ್ಟಿರೋದು ಕೂಡ ಚೀನಾನೇ. ಹಾಗಾಗಿ ನಾವೆಲ್ಲ ಯಾಕೆ ಸೇರ್ಕೊಂಡು ಬಾಯ್ಕಾಟ್ ಚೀನಾ ಕೂಗನ್ನ, ಧ್ವನಿಯನ್ನ ಎತ್ತುವಂತ ಕೆಲಸವನ್ನ ಮಾಡಬಾರದು? ಮಾಡಬಹುದು, ಆದ್ರೂ ಕೂಡ ಚೀನಿ ವಸ್ತುಗಳ ಬಾಯ್ಕಾಟ್ ಅನ್ನ ಮಾಡೋದಕ್ಕಾಗೋದಿಲ್ಲ ಅಂತಾರೆ. ಯಾಕೆ? ಚೀನಾ ನಮ್ಮ ನೆರೆಯ ಜೊತೆಗೆ ಅತಿ ದೊಡ್ಡ ಆರ್ಥಿಕತೆ ದೇಶ. ಭಾರತದ ಜೊತೆ ಚೀನಾ ದೊಡ್ಡ ಮಟ್ಟದ ವ್ಯಾಪಾರವನ್ನ ಇಟ್ಟುಕೊಂಡಿದೆ. ಆ ವ್ಯವಹಾರ ಏಕಾಏಕಿ ನಿಲ್ಲಿಸೋದು ತುಂಬಾನೇ ಕಷ್ಟ ಅಂತ ಹೇಳ್ತಾರೆ. ಅಮೆರಿಕಾಗೆ ಚೀನಾ ಸೆಡ್ಡು ಹೊಡೆದಿದೆ. ಕಡಿಮೆ ಬೆಲೆಗೆ ವಸ್ತುಗಳನ್ನ ತಯಾರು ಮಾಡ್ತಾ ಇದೆ ಈ ಚೀನಾ. ದೀಪಾವಳಿಗೆ ಪಟಾಕಿಯಿಂದ ದೀಪವೂ ಕೂಡ ಚೀನಾ ಮಾರುತ್ತೆ. ಹೋಳಿ ಹಬ್ಬಕ್ಕೆ ಬಣ್ಣ ಮಾರುತ್ತೆ. ರಕ್ಷಾ ಬಂಧನಕ್ಕೆ ರಾಖಿ ಮಾರುತ್ತೆ. ಭಾರತದ ಮಾರುಕಟ್ಟೆ ಮೇಲೆ ಹಿಡಿತವನ್ನ ಸಾಧಿಸಿದೆ ಚೀನಾ. ಅಮೆರಿಕ ಬಿಟ್ಟರೆ ಹೆಚ್ಚು ವ್ಯಾಪಾರ ಮಾಡದೆ ಚೀನಾ ಜೊತೆ ಭಾರತ. ಚೀನಾಗೆ ಭಾರತದಿಂದ $14 ಬಿಲಿಯನ್ ವಸ್ತು ರಫ್ತಾಗುತ್ತೆ. ಭಾರತಕ್ಕೆ ಚೀನಾ $126 ಬಿಲಿಯನ್ ವಸ್ತುನ ಮಾರುತ್ತೆ. ಚಿಪ್ ಇಂದ ಹಿಡಿದು ಚಿಕ್ಕ ಪುಟ್ಟ ವಸ್ತುಗಳಿಗೂ ಕೂಡ ಇವತ್ತು ಚೀನಾದ ಮೇಲೆ ನಾವು ಅವಲಂಬಿತರಾಗಿದ್ದೀವಿ. ಆದ್ರಿಂದ ಭಾರತಕ್ಕೆ ಚೀನಾ ಅನಿವಾರ್ಯವಾಗಿದೆ. ನಾವು ಬ್ಯಾನ್ ಅನ್ನ ಶುರು ಮಾಡ್ಕೊಂಡೋದ್ರೆ ಚೀನಾ ನಮಗೆ ಅನಿವಾರ್ಯ ಆಗುವ ಸಂದರ್ಭ ದೂರ ಆಗತ್ತೆ. ಯೋಚನೆ ಮಾಡಿ. ಹೀಗಾಗಿ ಬ್ಯಾನ್ ನೋಡಿ, ಪ್ರಮುಖವಾಗಿ ಉದ್ಭವ ಆಗುವಂತ ಪ್ರಶ್ನೆ, ಈ ಬ್ಯಾನ್ ಅನ್ನೋದನ್ನ ಪಾಕಿಸ್ತಾನಕ್ಕೆ ಮಾಡ್ತಾ ಇದೀವಿ, ಟರ್ಕಿಗೂ ಕೂಡ ಮಾಡ್ತಾ ಇದೀವಿ. ಚೀನಾಗೆ ಯಾಕೆ ನಾವು ಬ್ಯಾನ್ ಅನ್ನ ಮಾಡ್ತಾ ಇಲ್ಲ? ಅದರ ಬಿಸಿನ ಮುಟ್ಟಿಸ್ಬೇಕಲ್ವಾ ಚೀನಾಗೆ? ಕಾರಣ ಇಷ್ಟೇ, ಭಾರತದ ವಿರುದ್ಧ ಸದಾ ಷಡ್ಯಂತ್ರವನ್ನ ಚೀನಾ ಮಾಡ್ತಾನೆ ಬರುತ್ತೆ. ಇವತ್ತು ನೆನೆದಲ್ಲ, ಬಹಳ ವರ್ಷಗಳಿಂದ. ಈ ಆಪರೇಷನ್ ಸಿಂಧೂರ ಸ್ಟಾರ್ಟ್ ಆದ್ಮೇಲೆ, ಗಡಿ ಭಾಗದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆದ್ಮೇಲೆ, ಪಾಕಿಸ್ತಾನ ಪುಕ ಅಂತೇಳಿ ಬೆದರ್ಕೊಂಡು ಮೂಲೆಗೆ ಸೇರುವಂತ ಸಂದರ್ಭದಲ್ಲಿ ಚೀನಾ ಹೇಳ್ಕೊಳ್ಳುತ್ತೆ ನಾವು ಅವ್ರ ಜೊತೆ ನಿಂತಿದ್ದೀವಿ ಅಂತೇಳಿ. ಅಷ್ಟೇ ಯಾಕೆ, ಅವ್ರಿಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕೊಟ್ಟಿದ್ದು, ಫೈಟರ್ ಜೆಟ್ ಅನ್ನ ಕೊಟ್ಟಿರೋದು ಕೂಡ ಚೀನಾನೇ. ಹಾಗಾಗಿ ನಾವೆಲ್ಲ ಯಾಕೆ ಸೇರ್ಕೊಂಡು ಬಾಯ್ಕಾಟ್ ಚೀನಾ ಕೂಗನ್ನ, ಧ್ವನಿಯನ್ನ ಎತ್ತುವಂತ ಕೆಲಸವನ್ನ ಮಾಡಬಾರದು? ಮಾಡಬಹುದು, ಆದ್ರೂ ಕೂಡ ಚೀನಿ ವಸ್ತುಗಳ ಬಾಯ್ಕಾಟ್ ಅನ್ನ ಮಾಡೋದಕ್ಕಾಗೋದಿಲ್ಲ ಅಂತಾರೆ. ಯಾಕೆ? ಚೀನಾ ನಮ್ಮ ನೆರೆಯ ಜೊತೆಗೆ ಅತಿ ದೊಡ್ಡ ಆರ್ಥಿಕತೆ ದೇಶ. ಭಾರತದ ಜೊತೆ ಚೀನಾ ದೊಡ್ಡ ಮಟ್ಟದ ವ್ಯಾಪಾರವನ್ನ ಇಟ್ಟುಕೊಂಡಿದೆ. ಆ ವ್ಯವಹಾರ ಏಕಾಏಕಿ ನಿಲ್ಲಿಸೋದು ತುಂಬಾನೇ ಕಷ್ಟ ಅಂತ ಹೇಳ್ತಾರೆ. ಅಮೆರಿಕಾಗೆ ಚೀನಾ ಸೆಡ್ಡು ಹೊಡೆದಿದೆ. ಕಡಿಮೆ ಬೆಲೆಗೆ ವಸ್ತುಗಳನ್ನ ತಯಾರು ಮಾಡ್ತಾ ಇದೆ ಈ ಚೀನಾ. ದೀಪಾವಳಿಗೆ ಪಟಾಕಿಯಿಂದ ದೀಪವೂ ಕೂಡ ಚೀನಾ ಮಾರುತ್ತೆ. ಹೋಳಿ ಹಬ್ಬಕ್ಕೆ ಬಣ್ಣ ಮಾರುತ್ತೆ. ರಕ್ಷಾ ಬಂಧನಕ್ಕೆ ರಾಖಿ ಮಾರುತ್ತೆ. ಭಾರತದ ಮಾರುಕಟ್ಟೆ ಮೇಲೆ ಹಿಡಿತವನ್ನ ಸಾಧಿಸಿದೆ ಚೀನಾ. ಅಮೆರಿಕ ಬಿಟ್ಟರೆ ಹೆಚ್ಚು ವ್ಯಾಪಾರ ಮಾಡದೆ ಚೀನಾ ಜೊತೆ ಭಾರತ. ಚೀನಾಗೆ ಭಾರತದಿಂದ $14 ಬಿಲಿಯನ್ ವಸ್ತು ರಫ್ತಾಗುತ್ತೆ. ಭಾರತಕ್ಕೆ ಚೀನಾ $126 ಬಿಲಿಯನ್ ವಸ್ತುನ ಮಾರುತ್ತೆ. ಚಿಪ್ ಇಂದ ಹಿಡಿದು ಚಿಕ್ಕ ಪುಟ್ಟ ವಸ್ತುಗಳಿಗೂ ಕೂಡ ಇವತ್ತು ಚೀನಾದ ಮೇಲೆ ನಾವು ಅವಲಂಬಿತರಾಗಿದ್ದೀವಿ. ಆದ್ರಿಂದ ಭಾರತಕ್ಕೆ ಚೀನಾ ಅನಿವಾರ್ಯವಾಗಿದೆ. ನಾವು ಬ್ಯಾನ್ ಅನ್ನ ಶುರು ಮಾಡ್ಕೊಂಡೋದ್ರೆ ಚೀನಾ ನಮಗೆ ಅನಿವಾರ್ಯ ಆಗುವ ಸಂದರ್ಭ ದೂರ ಆಗತ್ತೆ. ಯೋಚನೆ ಮಾಡಿ. ಹೀಗಾಗಿ ಬ್ಯಾನ್